ಹೆಲೋ ಹಾಯ್ ಎವ್ರಿಬಡಿ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನನ್ನ ಚಾನಲ್ಗೆ ವೆಲ್ಕಮ್ ಬ್ಯಾಕ್. ನನ್ನ ಹೆಸರು ಕಾವೇರಿ. ಇದನ್ನ ಹೇಳಿ ಎಷ್ಟು ಆಲ್ಮೋಸ್ಟ್ 2 months ಆಯ್ತು ಅಂತ ಅನ್ಕೊಂತೀನಿ. ಐ ಆಮ್ ನಾಟ್ ಶೋರ್. ಇಷ್ಟು ಮಂತಲ್ಲಿ ಏನ್ ಚೇಂಜ್ ಆಗಿದೆ ಅಂದ್ರೆ 2 changes. ಒಂದು, ನನ್ನ ಸ್ಕಿನ್ ಫುಲ್ ಪಿಂಪಲ್ ಬಂದಿದೆ. ಐ ಹೋಪ್ ಆನ್ಸರ್ ನೀಟಾಗಿ ಕಾಣಿಸ್ತಾ ಇದೆ. ಅಂಡ್ ಒಂದು ಸ್ವಲ್ಪ ದಪ್ಪ ಆಗಿದ್ದೀನಿ. ದಪ್ಪ ಅಂತೂ ಆಗಿದ್ದೀನಿ. ಅಂಡ್ ಸೆಕೆಂಡ್ ನ್ಯೂಸ್, ಏನಕ್ಕೆ ಇಷ್ಟು ದಿನ ವಿಡಿಯೋ ಮಾಡಿಲ್ಲ ಅನ್ನೋದಕ್ಕೂ ಆ ಸೆಕೆಂಡ್ ನ್ಯೂಸೇ ಕಾರಣ. ಅಂಡ್ ದ್ಯಾಟ್ ಇಸ್, ಇವಾಗ ಕಾಣಿಸ್ತಾ ಇದೆಯಾ? ಎಸ್, ಐ ಆಮ್ ಪ್ರೆಗ್ನೆಂಟ್. ಅದಕ್ಕೋಸ್ಕರನೇ ನಾನು ವಿಡಿಯೋಸ್ ಮಾಡಕ್ ಆಗಿರ್ಲಿಲ್ಲ. ಇಟ್ಸ್ ನಾಟ್ ಲೈಕ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಜನ ವಿಡಿಯೋ ಮಾಡ್ತಾರೆ, ಬಟ್ ಐ ವಾಸ್ ಕನ್ಫ್ಯೂಸ್. ವಿಡಿಯೋ ಮಾಡೋದಾ ಬೇಡವಾ, ಮಾಡೋದಾದ್ರೆ ಯಾವ ತರ ವಿಡಿಯೋಸ್ ಮಾಡೋದು, ಸೊ ಈ ತರದೆಲ್ಲ ಕನ್ಫ್ಯೂಷನ್ ಇತ್ತು. ಸೊ ಅದರಿಂದ ನಾನು ವಿಡಿಯೋ ಮಾಡಿರ್ಲಿಲ್ಲ. ಬಟ್ ಐ ಡಿಸೈಡೆಡ್ ಲೆಟ್ಸ್ ಡೂ ಇಟ್ ಅಂತ. ಬಿಕಾಸ್ ನಾನು ಅಂದ್ರೆ ಕೆಲಸ ಮಾಡ್ತಾ ಇದ್ದೀನಿ, ಆಫೀಸ್ ಕೆಲಸ ನಡೀತಾ ಇದೆ ಮನೆಯಿಂದಾನೆ. ಬಟ್ ಇಟ್ ವಾಸ್ ಗೆಟಿಂಗ್ ಬೋರ್ ಆಗ್ತಾ ಇತ್ತು. ಮಹಾರಾಜರು ಬಂದಿದ್ದಾರೆ, ಅವ್ರಿಗೆ ಅವ್ರ ಸ್ಪೇಸ್ ಬೇಕಂತೆ. ಓಕೆ, ನಾನೇ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಮಾಡ್ಕೊಳ್ತೀನಿ. ಯಾ, ದಟ್ ಇಸ್ ಡೂಡ ರೆಸ್ಟಿಂಗ್. ಸೊ ಓಕೆ, ದಟ್ಸ್ ದ ಬಿಗ್ ನ್ಯೂಸ್. ಅದರಿಂದನೇ ನಾನು ವಿಡಿಯೋಸ್ ಮಾಡಿರ್ಲಿಲ್ಲ. ಇವಾಗ ಎಷ್ಟು ಆಲ್ಮೋಸ್ಟ್ ನಾನು ಲಾಸ್ಟ್ ನೀವು ನನ್ನನ್ನು ನೋಡ್ದಾಗಿಂದ ಇವಾಗಿನ ತನಕ ನಾನು 4 kilos ಗೈನ್ ಮಾಡಿದ್ದೀನಿ. ಸೊ ದ್ಯಾಟ್ ಇಸ್ ವೈ ಯು ಕ್ಯಾನ್ ಸಿ ಇದು ಸ್ವಲ್ಪ ಚೀಕ್ಸ್ ಎಲ್ಲ ಇದೆ ಇವಾಗ. ಐ ಮೀನ್ ಐ ಡೋಂಟ್ ನೋ, ಇದು ನನ್ಗಿನ್ನ ಅದು ಹಿಟ್ ಆಗಿಲ್ಲ ಅಂದ್ರೆ ಈ ಸ್ಟಾರ್ಟಿಂಗ್ ಅಲ್ಲಿ ಮದ್ವೆ ಆದಾಗ ಅನ್ಸ್ತಾ ಇರ್ಲಿಲ್ಲ, ಅಯ್ಯೋ ಮದ್ವೆ ಆಗಿದೆಯಾ ನನಗೆ ಅಂತ ಅನ್ಸ್ತಾ ಇತ್ತಲ್ಲ, ಆ ತರ ಪ್ರೆಗ್ನೆನ್ಸಿ ಕೂಡ. ಬಿಕಾಸ್ ಅಷ್ಟೊಂದೇನು ಚೇಂಜಸ್ ಅನಿಸ್ತಾ ಇಲ್ಲ ನನಗೆ ನನ್ನ ಲೈಫ್ ಸ್ಟೈಲ್ ಅಲ್ಲಿ. ಬಿಕಾಸ್ ಹೆಲ್ತ್ ವೈಸ್ ಎಲ್ಲ ಚೆನ್ನಾಗಿದೆ. ಇಟ್ಸ್ ನಥಿಂಗ್ ಲೈಕ್ ತುಂಬಾ ಏರುಪೇರ್ ಆಗ್ತಾ ಇದೆ. ಅಂದ್ರೆ ತುಂಬಾ ಏರುಪೇರ್ ನನ್ನ ಹಾರ್ಮೋನ್ಸ್ ಆಗ್ತಾ ಇದೆ, ಬಟ್ ನನ್ನ ಲೈಫ್ ಸ್ಟೈಲ್ ಅಲ್ಲಿ ಅಷ್ಟೊಂದೇನು ಚೇಂಜ್ ಇಲ್ಲ. ಕೆಲಸ ನಡೀತಾ ಇದೆ, ಮನೆ ಕೆಲಸ ನಡೀತಾ ಇದೆ. ಸೊ ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್. ಫಿಸಿಕಲಿ ಇನ್ನ ಏನು ಚೇಂಜ್ ಆಗಿಲ್ಲ ನಾನು, ಅಂದ್ರೆ ಹೊಟ್ಟೆಯನ್ನ ತುಂಬಾ ಮುಂದೆ ಬಂದಿಲ್ಲ ಅಲ್ಲ. ಸೊ ಮೇ ಬಿ ಅವಾಗ ಹಿಟ್ ಆಗುತ್ತೆ. ಐ ಆಮ್ ಸ್ಟಿಲ್ ಕೈಂಡ್ ಆಫ್ ಪ್ರೊಸೆಸಿಂಗ್ ಇಟ್. ಸೊ ಯಾ, ಅದನ್ನ ನಿಮ್ಗಳ ಜೊತೆ ಶೇರ್ ಮಾಡ್ಬೇಕಿತ್ತು. ಐ ನೋ ಇಟ್ಸ್ ಐ ಮೀನ್ ಇನ್ನು ತುಂಬಾ ಇವಾಗ ಎಷ್ಟು ನನಗೆ ಐ ಥಿಂಕ್ ಇವಾಗ ನನಗೆ 4 months. ಸೊ ನಾನು ಫಸ್ಟ್ 3 months ನ್ಯೂಸ್ನ ಯಾರಿಗೂ ಹೇಳಿರ್ಲಿಲ್ಲ. ಯಾರಿಗೂ ಅಂದ್ರೆ ಐ ಥಿಂಕ್ ನಮ್ಮ ಅತ್ತೆ ಮಾವಾಗೆ, ನಮ್ಮ ಮಮ್ಮಿಗೆ, ನಮ್ಮ ದೊಡ್ಡಮ್ಮಗೆ, ಮತ್ತೆ ನನ್ನ 6 friends, ಐ ಮೀನ್ ಇನ್ಕ್ಲೂಡಿಂಗ್ ಮೀ 6 friendsಗೆ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ 3 months. ಬಿಕಾಸ್ ಏನಕ್ಕೆ 3 months ಹೇಳ್ಬಾರ್ದು, ಏನಾದ್ರು ಹಳೆ ಕಾಲದ ಥಾಟ್ಸ್ ಏನಾದ್ರು ಇದೆಯೋ, ಅಯ್ಯೋ ಹೇಳ್ಬಾರ್ದು, ನ್ಯೂಸ್ ಏನ್ ಹೇಳ್ಬಾರ್ದು ಅಂತ, ಆತರ ಅಲ್ಲ. ಅಕಾರ್ಡಿಂಗ್ ಟು ಸೈನ್ಸ್ 80% ಆಫ್ ಏನದು ಮಿಸ್ಕ್ಯಾರೇಜ್ ಏನಾಗುತ್ತೆ ಅದು ಫಸ್ಟ್ 3 months ಅಲ್ಲಿ ಆಗುತ್ತಂತೆ. ಇವಾಗ ಯಾರಿಗೋ ಒಬ್ರಿಗೆ ಗುಡ್ ನ್ಯೂಸ್ ಕೊಟ್ಬಿಟ್ಟು ಅದಾದ್ಮೇಲೆ ಮತ್ತೆ ಬ್ಯಾಡ್ ನ್ಯೂಸ್ ಟಚ್ ವುಡ್ ಏನಿಲ್ಲ ಆ ತರದ್ದು ಶೇರ್ ಮಾಡ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಸೊ ಅದರಿಂದ ಫಸ್ಟ್ 3 months ನಾನು ನನ್ನ ಕ್ಲೋಸೆಸ್ಟ್ ರಿಲೇಟಿವ್ಸ್ಗೂ ಯಾರಿಗೂ ಹೇಳ್ಬಿಡಿ ಅಂತ ನಾನು ನಮ್ಮ ಮಮ್ಮಿ ಕೂಡ ಹೇಳಿದ್ದೆ. ಅಂಡ್ ನಮ್ಮ ಅತ್ತೆ ಕೂಡ ನಾನು ಹೇಳಿದ್ದೆ. ಓಕೆ, ದಿಸ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚೇಂಜ್. ಇವಾಗ ಬೇಗ ಎದುರು ಬರುತ್ತೆ ಮಾತಾಡ್ತಾ. ಸೊ ಅದರಿಂದ ನಾನು ರಿವೀಲ್ ಮಾಡಿರ್ಲಿಲ್ಲ. ಬಟ್ ಐ ನೋ ಬೇರೆ ತರದ್ದು ನಾರ್ಮಲ್ ವಿಡಿಯೋಸ್ ಮಾಡ್ಬೋದಿತ್ತು ಅಂತ. ಐ ಕುಡಂಟ್ ಡೂ ಇಟ್ ಬಿಕಾಸ್ ಇಟ್ಸ್ ನಾಟ್ ಬಿನ್ ಈಸಿ. ಅಂದ್ರೆ ಮೆಂಟಲಿ ತುಂಬಾ ರೋಲರ್ ಕೋಸ್ಟರ್ ತರ ಇದೆ ಈ ಜರ್ನಿ ಬಂದು. ಸೊ ಹಂಗಾಗಿ ಶೇರ್ ಮಾಡಿರ್ಲಿಲ್ಲ. ಅಂಡ್ ನೌ ದಟ್ ಪಾಸ್ಟ್ ದ ಫಸ್ಟ್ 3 months, ಫಸ್ಟ್ ಟ್ರೈಮಿಸ್ಟರ್ ಕಂಪ್ಲೀಟ್ ಆಯ್ತು. ಇವಾಗ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ ಆಲ್ಮೋಸ್ಟ್ 1 month ಕಂಪ್ಲೀಟ್ ಆಯ್ತು. ಸೊ ಅನ್ಕೊಂಡೆ ಇವಾಗ ರೈಟ್ ಟೈಮ್. ಇವಾಗ ಮಾಡ್ಲಿಲ್ಲ ಅಂತ ಅಂದ್ರೆ ನಾನು ಮಾಡದೇ ಇರೋ ಗೊತ್ತಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗ ನಾನೇ ಕ್ಯಾಮ್ರಾ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೀನಿ ಎಲ್ಲರಿಗೂ. ಸೊ ಯಾರ್ಯಾರು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೇಳ್ತಾ ಇದ್ರಿ, ತುಂಬಾ ಜನ ಕಾಮೆಂಟ್ಸ್ ಕೂಡ ಮಾಡ್ತಾ ಇದ್ರಿ, ಏನಕ್ಕೆ ವಿಡಿಯೋ ಮಾಡ್ತಾ ಇಲ್ಲ, ವಿಡಿಯೋ ಹಾಕಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ದಿಸ್ ಇಸ್ ಮೈ ರೀಸನ್. ಐ ಹೋಪ್ ಇಟ್ ಇಸ್ ರೀಸನಬಲ್ ನಿಮ್ಗೆ. ಸೊ ಕ್ಷಮಿಸ್ಬಿಡಿ ಇಷ್ಟು ವಿಡಿಯೋ ಮಾಡದೇ ಇರೋದಕ್ಕೆ. ಅಂಡ್ ದಟ್ಸ್ ಇಟ್. ಇವಾಗ ನಾನು ಇದನ್ನ ಈ ನ್ಯೂಸ್ನ ನಾನು ಹೇಗೆ ರಿವೀಲ್ ಮಾಡಿದೆ ಅನ್ನೋ ಒಂದು ಚಿಕ್ಕ ಕ್ಲಿಪ್ ಇದೆ, ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಇಟ್ಸ್ ನಾಟ್ ಅ ವೆರಿ ಬ್ಯೂಟಿಫುಲ್ ಕ್ಲಿಪ್ ಬಿಕಾಸ್ ನನಗೇನೆ ಈ ನ್ಯೂಸ್ ಗೊತ್ತಾದಾಗ ಇಟ್ ವಾಸ್ ಲೈಕ್ ಅರೌಂಡ್ 12 ಗಂಟೆ ಆಗ್ತಾ ಇತ್ತು ಅನ್ಸುತ್ತೆ. ನೈಟ್ 12-1 ಗಂಟೆಗೆ ನನ್ಗೇನೆ ನಾನು ಕನ್ಫರ್ಮ್ ಮಾಡ್ಕೊಂಡಿದ್ದು ಆ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಇರುತ್ತಲ್ಲ ಅದರಿಂದ. ಸೊ ಅದ್ರ ಸ್ಟೋರಿ ಬಂದು ಆಕ್ಚುಲಿ ರ್ಯಾಂಡಮ್ ಆಗಿ ಟೆಸ್ಟ್ ತಗೊಂಡೆ ನಾನು.
ಟು ಬಿ ವೆರಿ ಆನೆಸ್ಟ್ ಆಕ್ಚುಲಿ ನನಗೆ ಪೀರಿಯಡ್ಸ್ ಕೂಡ ಮಿಸ್ ಆಗಿರ್ಲಿಲ್ಲ. ಸೊ ಎಲ್ಲರೂ ಹೇಳ್ತಾರಲ್ವಾ, ಒಂದ್ಸರಿ ಪೀರಿಯಡ್ಸ್ ಮಿಸ್ ಆಗಿ ಒನ್ ವೀಕ್ 2 weeks ಆದ್ಮೇಲೆ ನೀವು ಪ್ರೆಗ್ನೆನ್ಸಿ ಟೆಸ್ಟ್ ತಗೋಬೇಕು ಅಥವಾ ಕನ್ಫರ್ಮ್ ಆಗುತ್ತೆ ಅಂತ ಹೇಳ್ತಾರಲ್ಲ, ಆತರ ಏನಿಲ್ಲ. ಸೊ ಐ ಮೀನ್ ನೀವ್ ಅಕಸ್ಮಾತ್ ಏನಾದ್ರು ಟ್ರೈ ಮಾಡ್ತಾ ಇದ್ರೆ ಪ್ರೆಗ್ನೆಂಟ್ ಆಗಕ್ಕೆ ವಿತಿನ್ 7 days ಅಥವಾ 14 days ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಆಗ್ತದೆ. ಐ ಥಿಂಕ್ ಐ ಆಮ್ ಸ್ವೆಟಿಂಗ್. ಸಿ, ಫ್ಯಾನ್ ಹಾಕಿಲ್ಲ ಬಿಕಾಸ್ ನಾಯ್ಸ್ ಬರುತ್ತೆ ಅಂತ. ಹೊರಗಡೆ ಆಲ್ರೆಡಿ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ ಅಂಡ್ ಹೊರಗಡೆದು ನಾಯ್ಸ್ ಬರ್ತಾ ಇದೆ. ಸೊ ಹಂಗಾಗಿ ಫ್ಯಾನ್ ಹಾಕಿಲ್ಲ ನಾನು. ಸೊ ಯಾ, ಹಾಗೆ ನಾನು ಹೇಳ್ತಾ ಇದ್ದಂಗೆ ನಾನು ಫೈಂಡ್ ಮಾಡಿದಾಗ 12 o'clock 1 o'clock ನೈಟ್ದು ಆಗ್ತಾ ಇತ್ತು. ಅಂಡ್ ನಾನು ನ್ಯೂಸ್ ತಿಳ್ಕೊಂಡಿದ್ದೀರಾ ಬಂದು April 1st. ಸೊ ನಾನು ಅವತ್ತು ಯಾರಿಗೆ ಹೇಳಿದ್ರು, ಯಾರಿಗೆ ಏನೋ ನಮ್ಮ ಅತ್ತೆಗೆ ನಮ್ಮ ಮಮ್ಮಿಯೇ ನಾನು ಹೇಳಿದ್ದು ಫಸ್ಟ್. ಸೊ ಅವ್ರನ್ನೇ ನಂಬಕ್ ರೆಡಿ ಇಲ್ಲ ಬಿಕಾಸ್ ದೇ ನೋ ಮೈ ಸೈಕಲ್ ಅಲ್ವಾ. ನನ್ನ ಪೀರಿಯಡ್ ಸೈಕಲ್ ಅವ್ರಿಗೆ ಗೊತ್ತಿತ್ತು. ದೇ ಆಸ್ಕ್ ಮೀ, ನಿನ್ ಲಾಸ್ಟ್ ಪೀರಿಯಡ್ ಯಾವಾಗ ಆಗಿತ್ತು, ಇವಾಗಿನ ಪೀರಿಯಡ್ಸ್ ಆಗಿಲ್ಲ, ದೆನ್ ಹೌ ಡು ಯು ನೋ ಯುವರ್ ಪ್ರೆಗ್ನೆಂಟ್? ಆ ತರ ಎಲ್ಲ ಕ್ವೆಶನ್ಸ್ ಬಂತು. ದೆನ್ ಐ ಹ್ಯಾಡ್ ಟು ಎಕ್ಸ್ಪ್ಲೇನ್ ದೆಮ್, ಇದು ಹಿಂಗಲ್ಲ, ಇದು ಹಿಂಗಾಗತ್ತೆ, ಹಳೆ ಕಾಲದ ತರ ಅಲ್ಲ, ಯು ಕ್ಯಾನ್ ಫೈಂಡ್ ಔಟ್ ಜಲ್ದಿ ಅಂತ. ಬಟ್ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ದೆನ್ ಅವತ್ತೇನೆ ಹಾಸ್ಪಿಟಲ್ಗೆ ಹೋಗಿ ಬ್ಲಡ್ ಕಲ್ಚರ್ ಎಲ್ಲ ಮಾಡಿಸಿ ಅದಾದ್ಮೇಲೆ ಫೈನಲಿ ಅವತ್ತು ಸಂಜೆ April 1st ಸಂಜೆನೆ ರಿಪೋರ್ಟ್ ಎಲ್ಲ ಬಂದ್ಮೇಲೆ ಎಲ್ಲಾರು ಓಕೆ ಫೈನ್, ಅವಳು ಸುಳ್ಳು ಹೇಳ್ತಾ ಇಲ್ಲ, ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ. ಆಮೇಲೆ ಎಲ್ಲರಿಗೂ ಆಕ್ಚುಲಿ ಖುಷಿ ಆಗಿದ್ದು. ಸೊ ಅವ್ರ ರಿಯಾಕ್ಷನ್ ನಾನು ವಿಡಿಯೋ ಏನು ಮಾಡಕ್ ಆಗಿಲ್ಲ ಬಿಕಾಸ್ ಅವ್ರ ರಿಯಾಕ್ಷನ್ ಇದೆ ಇದ್ದಿದ್ದು. ಲೈಕ್ ವೆರಿ ಆನೆಸ್ಟ್ಲಿ ಇಷ್ಟೇ ಅವ್ರ ರಿಯಾಕ್ಷನ್. ಪೀರಿಯಡ್ಸ್ ಆಗಿಲ್ವಾ, ದೆನ್ ಯು ನಾಟ್ ಪ್ರೆಗ್ನೆಂಟ್, ನಿನ್ ಪೀರಿಯಡ್ಸ್ ಮಿಸ್ ಆದ್ಮೇಲೆ ನೀನ್ ಪ್ರೆಗ್ನೆಂಟ್ ಆಗೋದು, ಇಷ್ಟೇ ಅವ್ರ ರಿಯಾಕ್ಷನ್ ಇದ್ದಿದ್ದು. ಈವನ್ ಮೈ ಮದ್ರಿಂದ ಮತ್ತೆ ನಮ್ಮ ಮಮ್ಮಿ ಇಬ್ರಿಗೂನು. ಆಮೇಲೆ ನಮ್ಮ ಮಾವ ಕುತ್ಕೊಂಡು ಎಕ್ಸ್ಪ್ಲೇನ್ ಮಾಡಿದ್ರು ಫೋನ್ ಅಲ್ಲೇನೆ ನಮ್ಮ ಅತ್ತೆಗೆ, ದಟ್ ದಿಸ್ ಇಸ್ ನಾಟ್ ಹೌ ಇಟ್ ಹ್ಯಾಪನ್ಸ್, ದಿಸ್ ಇಸ್ ಹೌ ಇಟ್ ಹ್ಯಾಪನ್ಸ್ ಅಂತ ಎಲ್ಲ ಓವ್ಯುಲೇಷನ್ ಸೈಕಲ್ ಎಲ್ಲ ಎಕ್ಸ್ಪ್ಲೇನ್ ಮಾಡಾದ್ಮೇಲೆ ನಮ್ಮ ಮಾವ ನಮ್ಮ ಅತ್ತೆಗೆ ಓಕೆ ಅಂತ ಕನ್ಫರ್ಮ್ ಆಯ್ತು. ಅಂಡ್ ಸೊ ಯಾ, ದಟ್ಸ್ ಇಟ್. ಅದು ಒಂದು ಪುಟ್ಟ ಬ್ಯಾಕ್ ಗ್ರೌಂಡ್ ಸ್ಟೋರಿ. ಸೊ April ಅಲ್ಲಿ ನಾನು ಫೈಂಡ್ ಮಾಡಿದ್ದು. ನಾವು ಇಟ್ ಇಸ್ ಜೂನ್ ಮುಗಿತಾ ಬಂತು. ಸೊ ಐ ಡೋಂಟ್ ನೋ ಯಾವಾಗ ನಾನು ಈ ವಿಡಿಯೋ ಹಾಕ್ತೀನಿ ಅಂತ. ಐ ಥಿಂಕ್ ಇವತ್ತು ಇಲ್ಲ ನಾಳೆನೇ ಹಾಕ್ಬಿಡ್ತೀನಿ. ಐ ವಿಲ್ ನಾಟ್ ಡಿಲೇ ಇಟ್ ಎನಿ ಮೋರ್. ನಾನು ಇವಾಗ ಮಾಡ್ತಾ ಇರೋದು ಇದನ್ನ 28th of June. ಸೊ ಇನ್ನ 2 days ಹೋದ್ರೆ ನನ್ನ 4th month ಕಂಪ್ಲೀಟ್ ಆಗಿ ಐ ವಿಲ್ ಬಿ ಮೂವಿಂಗ್ ಆನ್ ಟು 5th month. ಸೊ ಐ ನೋ ತುಂಬಾ ಲೇಟ್ ಆಗಿ ನ್ಯೂಸ್ ರಿವೀಲ್ ಮಾಡ್ತಾ ಇದ್ದೀನಿ, ಬಟ್ ಐ ಹೋಪ್ ಯು ಗೈಸ್ ಆರ್ ಹ್ಯಾಪಿ. ಅಂಡ್ ಪಿಯೂಷ್ ಇಲ್ಲ, ಪಿಯೂಷ್ ಆಕ್ಚುಲಿ ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಒಬ್ಳೇ ಇದ್ದೆ. ಐ ಥಾಟ್ ಡಿಲೇ ಮಾಡಿದ್ರೆ ಆಗಲ್ಲ. ನಾನು ಇದಕ್ಕೂ ವೇಟ್ ಮಾಡ್ತಾ ಇದ್ದೆ, ಪಿಯೂಷ್ ಏನದು ಇರ್ಬೇಕಾದ್ರೆ ಇಬ್ರು ಕುತ್ಕೊಂಡು ವಿಡಿಯೋ ಮಾಡೋಣ ಅಂತ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೆ. ಬಟ್ ಐ ಥಾಟ್ ಇಲ್ಲ, ಇವತ್ತು ಮಾಡ್ಬಿಡೋಣ, ಮಾಡಿ ಮುಗಿಸ್ಬಿಡೋಣ. ಬಿಕಾಸ್ ನನ್ನ ಹತ್ರ ನನ್ನ ಬರ್ತ್ಡೇ ವಿಡಿಯೋ ಇದೆ, ಮತ್ತೆ ವ್ಲಾಗ್ಸ್ ಇದೆ. ಅಂದ್ರೆ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಹೇಗೆ ನನ್ನ ದಿನಗಳು ಹೋಗ್ತಾ ಇತ್ತು ಅಂತ ಎಲ್ಲ ನಾನು ವ್ಲಾಗ್ ಮಾಡಿದೀನಿ. ನಂದು ಫೋನ್ ಅಲ್ಲಿ ಸ್ಟೋರೇಜ್ ಖಾಲಿ ಆಗ್ತಾ ಇದೆ. ಸೊ ಐ ವಾಂಟೆಡ್ ಟು ಥ್ರೋ ದಿಸ್ ನ್ಯೂಸ್ ಅಟ್ ಯು ಗೈಸ್. ಅಂಡ್ ಇದನ್ನ ನೀವು ಕನ್ಸ್ಯೂಮ್ ಮಾಡಾದ್ಮೇಲೆ ಐ ಥಾಟ್ ಆಮೇಲೆ ನನ್ನ ನಾರ್ಮಲ್ ವಿಡಿಯೋಸ್ ಹಾಕೋಣ ಅಂತ ಅನ್ಕೊಂಡು ಈ ವಿಡಿಯೋನ ಕುತ್ಕೊಂಡು ಸಡನ್ ಆಗಿ ಮಾಡ್ತಾ ಇದ್ದೀನಿ. ಸೊ ಈ ಬಟ್ಟೆನ ಸ್ಪೆಷಲಿ ನಾನು ವಿಡಿಯೋಗೆ ಅಂತಾನೆ ಹಾಕೊಂಡಿದೀನಿ ಬಿಕಾಸ್ ಇದು ನನ್ನ ಬರ್ಡೇಗೆ ತರಿಸಿದ್ದು. ನನ್ನ ಬರ್ತ್ಡೇಗೆ ಹಾಕೊಂಡಿರ್ಲಿಲ್ಲ, ಅಂದ್ರೆ ಮನೇಲಿ ಹಾಕೊಳಕ್ಕೆ. ಸೊ ಐ ಹೋಪ್ ನನ್ಗೆ ಏನದು ಸ್ವಲ್ಪ ದೂರ ಇರ್ತೀನಿ. ಓಕೆ, ಐ ಹೋಪ್ ನಿಮ್ಗೆ ನನ್ನ ಬೇಬಿ ಬಂಪ್ ಕಾಣಿಸ್ತಾ ಇದೆ ಅಂತ. ಒಂಚೂರೇ ಇರೋದು, ಓಕೆನಾ, ಜಾಸ್ತಿ ಇಲ್ಲ ನನಗೆ. ಇಟ್ಸ್ ಲೈಕ್ ಸ್ಮಾಲ್ ಚೋಟು ಬಂಪ್ ಅಷ್ಟೇ. ದಟ್ ವಾಸ್ ದ ನ್ಯೂಸ್. ಐ ವಿಲ್ ರೋಲ್ ದ ಕ್ಲಿಪ್ ಫಾರ್ ಯು ಅಂಡ್ ಐ ಹೋಪ್ ಯು ಗೈಸ್ ಮಿಸ್ಡ್ ಮೀ. ಅಂಡ್ ನನ್ನ ಮುಂದೆ ಹಾಕೋ ನನ್ನ ವಿಡಿಯೋಸ್ಗಳಿಗೆ ನೀವೆಲ್ಲರೂ ಪ್ರೀತಿ ತೋರಿಸ್ತದೆ ಅಂತ ಅನ್ಕೊಂತೀನಿ. ಓಕೆನಾ, ಅಷ್ಟೇ. ಇವಾಗ ನಂಗೆ ಸುಸ್ತಾಗ್ತದೆ. ನಮ್ಗನಿಗೂ ಸ್ವಲ್ಪ ಎಳ್ಳೀರು ಕುಡಿತೀನಿ, ಇಲ್ಲಿ ಎಳ್ಳೀರಿದೆ, ಅದನ್ನೇ ಕುಡಿತೀನಿ. ಓಕೆನಾ, ಮತ್ತೆ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋಲಿ. ಅಫ್ಕೋರ್ಸ್ ಖಂಡಿತ ಸಿಗ್ತೀನಿ, ಈ ಸರಿ ಮಿಸ್ ಮಾಡಲ್ಲ ಅಂತ ಹೇಳ್ತಾ ರೋಲ್ ದ ಕ್ಲಿಪ್.